ವೆಲ್ಕಮ್ ಬ್ಯಾಕ್ ಟು ದ ಸೆಷನ್ ಮೈ ಡಿಯರ್ ಫ್ರೆಂಡ್ಸ್. ಟೆನ್ಸಸ್ಸನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ಒಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಹೇಳಿಕೊಟ್ಟೆ. 2 ಟೈಪ್ ಆಫ್ ಸೆಂಟೆನ್ಸ್ ಅಂತ ಹೇಳಿಕೊಟ್ಟೆ. ಒಂದು ವರ್ಬ್ ನಂಬರ್ 1 ಯೂಸ್ ಮಾಡೋದು, ಇನ್ನೊಂದು ವರ್ಬ್ ನಂಬರ್ 5 ಯೂಸ್ ಮಾಡೋದು. ವೆರಿ ಸಿಂಪಲ್, ಯಾವುದೇ ಹೆಲ್ಪಿಂಗ್ ವರ್ಬ್ ಕನ್ಫ್ಯೂಷನ್ ಏನೂ ಇಲ್ಲ. ಸೊ ಅವು ಎರಡನ್ನ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಅನ್ಕೋತೀನಿ. ಆಮೇಲೆ ಅವು ಎರಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೇನು ಗ್ರಾಮರ್ ಇಂಪ್ರೂವ್ ಆಗ್ತದೆ ಅಂದ್ರೆ, ನಾ ಡೈಲಿ ಏನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಐ ಅಂತ ಚಾಲು ಮಾಡ್ತೀರಿ. ನಾವು ಅಂತ ಬಂದಾಗ ವಿ ಅಂತ ಚಾಲು ಮಾಡ್ತೀವಿ. ಈಗ ಅವನು ಅವಳು ಅಂತ ಬಂದಾಗ ಹಿ ಶಿ ಅಂತ ಹೇಳ್ತೀರಿ. ವರ್ಬ್ ನಂಬರ್ 5 ಅಲ್ಲೇ ಬರ್ತದೆ. ಓಕೆ, ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಟುಡೇ ವಿ ವಿಲ್ ಡಿಸ್ಕಸ್ ಏನಪ್ಪ ಅಂತಂದ್ರೆ ದಿಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಚರ್ಚೆ ಮಾಡೋಣ. ಸಿಂಪಲ್ಲಾಗಿ ತಿಳ್ಕೊಳ್ಳೋಣ ಮೊದಲು. ಏನು, ವಾಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್? ಪ್ರೆಸೆಂಟ್ ಒಳಗೆ ಕಂಟಿನ್ಯೂ ಆಗಿದ್ದು, ಸದ್ಯಕ್ಕೆ ನಡೀತಾ ಇರುವಂಥದ್ದು. ಅದು ಆಮೇಲೆ ಬೋರ್ಡ್ನಾಗ ಏನು ಬರ್ದೇವಲ್ಲ, ಆಮೇಲೆ ನೋಡೋಣಂತೆ. ಫಸ್ಟ್ ಏನು ತಿಳ್ಕೊಳ್ಳೋಣ, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಂದರೆ ನಾ ಏನು ಮಾಡಾಕತ್ತೀನಿ ಅಂತ ಹೇಳಬೇಕಾಗೈತಿ ಇಂಗ್ಲೀಷ್ನಾಗ. ಅಂದ್ರೆ ನಾ ಈ ಟೆನ್ಸನ್ನು ಬಳಸ್ತೀನಿ. ನನ್ನ ಫ್ರೆಂಡ್ ಏನು ಮಾಡಾಕತ್ತಾನ, ನಾ ಏನು ಮಾಡಾಕತ್ತೀನಿ, ಊಟ ಮಾಡಾಕತ್ತೀನಿ ಅಂತ ನೀವು ಹೇಳ್ತೀರಿ. ಜಳಕ ಮಾಡಾಕತ್ತೀನಿ ಅಂತ ಹೇಳ್ತೀರಿ. ಓದಾಕತ್ತೀನಿ, ಅಭ್ಯಾಸ ಮಾಡಾಕತ್ತೀನಿ, ರೂಮು ಕ್ಲೀನ್ ಮಾಡಾಕತ್ತೀನಿ, ಪೇಪರ್ ಓದಾಕತ್ತೀನಿ, ಅವ ಆಟ ಆಡಾಕತ್ತಾನ, ಅವ ರೂಮ್ ಸ್ವಚ್ಛ ಮಾಡಾಕತ್ತಾನ, ಅವ ಅಡುಗೆ ಮಾಡಾಕತ್ತಾನ, ಅವಳು ಮೊಬೈಲ್ ನೋಡಾಕತ್ತಾಳ. ಇವೆಲ್ಲ ಕೆಲಸ ನಡೆದಿದ್ದು, ಸದ್ಯಕ್ಕೆ ನಡೆದಾವು, ಚಾಲೂ ಅದಾವು. ಗೋಯಿಂಗ್ ಆನ್, ಆ್ಯಕ್ಷನ್ ಗೋಯಿಂಗ್ ಆನ್ ಆಟ್ ಪ್ರೆಸೆಂಟ್. ಆ್ಯಕ್ಷನ್ ಗೋಯಿಂಗ್ ಆನ್ ಆಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಐತಿ ಅನ್ನೋದನ್ನು ಹೆಂಗೆ ಕಂಡುಹಿಡಿತೀವಿ? ಇಲ್ಲಿ ನೋಡ್ರಿ ಪಾಯಿಂಟ್. ಈಸ್, ಆಮ್, ಆರ್. ಹೆಲ್ಪಿಂಗ್ ವರ್ಬ್ ಯಾವ ಇರ್ತಾವಲ್ಲಿ? ಈಸ್, ಆಮ್, ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇರ್ತೈತಿ. ಅಲ್ಲಿ ನಾವು ಮುಂದೆ ಏನು ಯೂಸ್ ಮಾಡ್ತೀವಿ? ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. V4 ನಾನು ನಿಮಗೆ ಹಿಂದಿನ ವಿಡಿಯೋ ತೋರಿಸಿದ್ದೆ. V1, V2, V3, V4 ಅಂದ್ರೆ ಏನು? V1 ಅಂದ್ರೆ ಗೋ, V2 ಅಂತಂದ್ರೆ ವೆಂಟ್, V3 ಅಂತಂದ್ರೆ ಗಾನ್, V4 ಅಂತಂದ್ರೆ ಗೋಯಿಂಗ್, V5 ಅಂತಂದ್ರೆ ಗೋಸ್. ಲಕ್ಷ ಇರಲಿ, ಹಿಂದಿನ ಚಾರ್ಟ್ನ ತೆಗೆದು ನೋಡ್ರಿ, ನೀವು ಗೊತ್ತಾಗತ್ತೆ ನಿಮಗೆ. ಸೊ V1 ಇದು V1, ದಿಸ್ ಈಸ್ V1, ದಿಸ್ ಈಸ್ V2, ದಿಸ್ ಈಸ್ V3, ದಿಸ್ ಈಸ್ V4, ದಿಸ್ ಈಸ್ V5. ಹೌದಾ? ಸೊ ಆಲ್ರೆಡಿ ನಾವು V1 ಮತ್ತು V5 ಸಿಂಪಲ್ ಪ್ರೆಸೆಂಟ್ ಒಳಗೆ ನೋಡೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ING ವರ್ಬ್ ಅನ್ನು ಬಳಸ್ತೀವಿ, V4 ಅನ್ನು ಬಳಸ್ತೀವಿ, ಈಸ್, ಆಮ್, ಆರ್ ಅನ್ನು ಬಳಸ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ಬಳಸಬೇಕು ನೋಡ್ರಿ. ಐ ಅಂತ ಬಳಸಿದಾಗ ವಿ ಹ್ಯಾವ್ ಟು ಯೂಸ್ ಆಮ್. ಹಿ, ಶಿ, ಇಟ್ ಅಂತ ಬಂದಾಗ ವಿ ಹ್ಯಾವ್ ಟು ಯೂಸ್ ಈಸ್. ವಿ, ಯು, ದೇ ಅಂತ ಬಂದಾಗ ಆರ್ ಅನ್ನ ಬಳಸಬೇಕು. ಈ ಈಸ್, ಆಮ್, ಆರ್ ಬಂದಾಗ ವರ್ಬ್ ನಂಬರ್ 4 ಅನ್ನು ಬಳಸಬೇಕು. ಬೇರೆ ಯಾವುದು ಬರಂಗಿಲ್ಲ. ಬಂದ್ರೆ ಪ್ಯಾಸಿವ್ ವಾಯ್ಸ್ನಾಗ ಬರ್ತಿರ್ತಾವೆ, ಬೇರೆ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟ್ ಸದ್ಯಕ್ಕೆ ಏನಪ್ಪ ಅಂದ್ರೆ, ನಾ ಏನು ಮಾಡಾಕತ್ತೇನೆ, ಅವ್ರೇನು ಮಾಡಾಕತ್ತಾರ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದಿಷ್ಟು ಎಕ್ಸಾಂಪಲ್ಸ್. ನಾ ಏನು ಮಾಡಾಕತ್ತೇನೆ, ಈಗ ನಾ ಏನು ಮಾಡಾಕತ್ತೇನೆ ನೋಡ್ರಿ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು. ಐ ಆಮ್ ಟೀಚಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸದ್ಯಕ್ಕೆ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಕಲಿಸ್ಕೊಡ್ತಾ ಇದ್ದೀನಿ. ನೀವೇನು ಮಾಡಕತ್ತೀರಿ? ಯು ಆರ್ ವಾಚಿಂಗ್ TV, ಸಾರಿ, ಯು ಆರ್ ವಾಚಿಂಗ್ ಮೈ ವಿಡಿಯೋ. ಯು ಆರ್ ಲರ್ನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಕಲಿತಾ ಇದ್ದೀರಿ. ಯು ಆರ್ ವಾಚಿಂಗ್ ಅ ವಿಡಿಯೋ. ಐ ಆಮ್ ಅಟೆಂಡಿಂಗ್ ಕ್ಲಾಸಸ್. ಯಾರು ನಿಮಗೆ ಕೇಳ್ತಾರೆ, ಏನು ಮಾಡಕತ್ತೀರಪ್ಪ? ಐ ಆಮ್ ಅಟೆಂಡಿಂಗ್ ಕ್ಲಾಸ್. ಶಿ ಈಸ್ ಅಟೆಂಡಿಂಗ್ ಕ್ಲಾಸ್. ಅವಳು ಏನು ಮಾಡಕತ್ತಾಳ? ಶಿ ಈಸ್ ಆಲ್ಸೋ ಅಟೆಂಡಿಂಗ್ ಕ್ಲಾಸ್. ಅಥವಾ ಶಿ ಈಸ್ watching some videos in her mobile phone, athwa she is preparing food. He is attending class, they are attending class, the government is conducting the meeting. The government is conducting the meeting. ಏನು ಮಾಡಕತ್ತೇನೆ ಈಗ ನೋಡ್ರಿ, ನಾನು ಒಂದು ಸ್ವಲ್ಪ ಆ್ಯಕ್ಷನ್ ಮಾಡ್ತೀನಿ ನೋಡ್ರಿ. ವಾಟ್ ಐ ಆಮ್ ಡೂಯಿಂಗ್? ಐ ಆಮ್ ಬ್ರಷಿಂಗ್ ಮೈ ಟೀತ್. ಐ ಆಮ್ ಬ್ರಷಿಂಗ್. ಬೇರೆಯವ್ರು ಮಾಡ್ತಾ ಇದ್ದಾರೆ, ಶಿ ಈಸ್ ಬ್ರಷಿಂಗ್, ಹಿ ಈಸ್ ಬ್ರಷಿಂಗ್. ನಾ ಏನು ಮಾಡಕತ್ತೇನೆ ಈಗ? ಐ ಆಮ್ ಸ್ಲೀಪಿಂಗ್. ಏನು ಮಾಡಿದೆ ನಾನು? ಆಕಳಿಸ್ತೀನಿ. ಐ ಆಮ್ ಯಾನಿಂಗ್. YAWN, YAWN, ಯಾನ್ ಅಂತಂದ್ರೆ ಆಕಳಿಸೋದು. ಆಕ್ಷಿಂಗ್ ಅಂತ ಮಾಡ್ತೇನೆ ನಾನು. ಐ ಆಮ್ ಸ್ನೀಸಿಂಗ್.
ಕಾಫಿಂಗ್, ಐ ಆಮ್ ಕಾಫಿಂಗ್, ಕೆಮ್ತಾ ಇದ್ದೇನೆ. ಸೊ ನಾನು ರೆಸ್ಟ್ ಮಾಡ್ತಾ ಇದ್ದೇನೆ, ಐ ಆಮ್ ಟೇಕಿಂಗ್ ರೆಸ್ಟ್. ಬರಿತಾ ಇದ್ದೇನೆ, ಐ ಆಮ್ ರೈಟಿಂಗ್. ಊಟ ಮಾಡ್ತಾ ಇದ್ದೇನೆ, ಐ ಆಮ್ ಹ್ಯಾವಿಂಗ್ ಲಂಚ್. ಮಧ್ಯಾಹ್ನ ಇದ್ರೆ ಲಂಚ್, ರಾತ್ರಿ ಇದ್ರೆ ಐ ಆಮ್ ಹ್ಯಾವಿಂಗ್ ಡಿನ್ನರ್, ಮುಂಜಾನೆ ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೇನೆ, ಐ ಆಮ್ ಕ್ಲೀನಿಂಗ್. ಹಿ ಶಿ ಅಂತ ಬಂದಾಗ ಈಸ್, ಹಿ ಈಸ್ ಕ್ಲೀನಿಂಗ್, ಶಿ ಈಸ್ ಕ್ಲೀನಿಂಗ್, ಇಟ್ ಈಸ್ ಅಂತ ದ ಬಸ್ ಈಸ್ ಕಮಿಂಗ್, ದ ಟ್ರೈನ್ ಈಸ್ ಅರೈವಿಂಗ್, ದ ಫ್ಯಾನ್ ಈಸ್ ವರ್ಕಿಂಗ್, ಫ್ಯಾನ್ ವರ್ಕ್ ಮಾಡ್ತಾ ಇದೆ, ದ ಫ್ಯಾನ್ ಈಸ್ ವರ್ಕಿಂಗ್, ದ ಕ್ಯಾಮೆರಾ ಈಸ್ ವರ್ಕಿಂಗ್, ದ ಲ್ಯಾಪ್ಟಾಪ್ ಈಸ್ ವರ್ಕಿಂಗ್, ದೇ ಆರ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್. ಹೆಸರು ತಗೋರಿ, ನೀವು ಫ್ರೆಂಡ್ಸ್ ಹೆಸರು ಹೇಳ್ರಿ ಬೇಕಾದ್ರೆ. ಆನಂದ್ ಈಸ್ ಸ್ಟಡಿಂಗ್ ಇನ್ ದ ಲೈಬ್ರರಿ, ಕಾವ್ಯ ಈಸ್ ಪ್ರಿಪೇರಿಂಗ್ ನೋಟ್ಸ್. ಒಂದು ಮಿಸ್ಟೇಕ್ ಏನು ಮಾಡ್ತೀವಿ ನೋಡ್ರಿ ನಾವು, ನೆನಪಿಟ್ಕೊಂಡ್ಬಿಡ್ರಿ. ನಾನು ಭಾಳ ಮಂದಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ತೀನಿ ಸದ್ಯಕ್ಕೆ, ಎಲ್ಲಿ ಈ ಆ್ಯಮ್ ಮತ್ತು ಈಸ್ ಯೂಸ್ ಮಾಡಂಗೇ ಇಲ್ಲ. ಆರ್ ಏನಂದ್ರೆ ಇಮಿಡಿಯೇಟ್ಲಿ ನಾನು ಕಾಲೇಜ್ನಾಗೆಲ್ಲ ಕೆಲವು ಫ್ರೆಂಡ್ಸ್ ಮಾತಾಡೋದನ್ನು ಕೇಳ್ತೇನೆ, ಸರ್ ಶಿ ಕಾಲಿಂಗ್ ಯು ಅಂದ್ಬಿಡ್ತಾರೆ. ಸರ್ ಶಿ ಕಾಲಿಂಗ್ ಯು, ಸರ್ ಹಿ ವೇಟಿಂಗ್ ಫಾರ್ ಯು. ಹಿ ವೇಟಿಂಗ್ ಫಾರ್ ಯು ಅಲ್ಲ, ಹಿ ಈಸ್ ವೇಟಿಂಗ್ ಫಾರ್ ಯು. ಶಿ ಕಾಲಿಂಗ್ ಯು ಅಲ್ಲ, ಶಿ ಈಸ್ ಕಾಲಿಂಗ್ ಯು. ಇಷ್ಟು ಯಾಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳಕತ್ತೀನಿ ಅಂದ್ರೆ, ನಾಳೆ ಎಕ್ಸಾಮ್ನಾಗ ಬರ್ತೈತಿ ಒಂದು ಸೆಂಟೆನ್ಸ್, ಶಿ ಈಸ್ ಕಾಲಿಂಗ್ ಯು, ಐಡೆಂಟಿಫೈ ದ ಟೆನ್ಸ್ ಅಂತ ಬರ್ತೈತಿ. ಇಲ್ಲ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತಾರೆ, ಏನಾರ ಕೊಡ್ತಾರೆ, ಈಸ್ ಅಂತಾರ ಕೊಡ್ತಾರೆ, ಹ್ಯಾಸ್ ಬಿನ್ ಅಂತಾರ ಕೊಡ್ತಾರೆ, ವಾಸ್ ಅಂತಾರ ಕೊಡ್ತಾರೆ. ಈ ಥರ ಮೀನಿಂಗ್ ಬಂದರೆ ಏನಾಕೈತೆ ಅಂತ ಐಡೆಂಟಿಫೈ ಮಾಡ್ಬೇಕಂತಂದ್ರೆ, ಪ್ಲೀಸ್ ಸ್ಟಡಿ ಟೆನ್ಸಸ್ ಪ್ರಾಪರ್ಲಿ, ಸಿಸ್ಟಮ್ಯಾಟಿಕಲಿ, ವಿತ್ ಲಾಟ್ ಆಫ್ ಇಂಟ್ರೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆನಾ? ಸೊ ಅದಕ್ಕೆ ಈ ಥರ ಐ ಆಮ್, ವಿ ಆರ್, ಯು ಆರ್, ದೇ ಆರ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಇವತ್ತೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕಪ್ಪ, ಯಾರೇನು ಎಲ್ಲಿ ಒಂದು ಸ್ವಲ್ಪ ಹಿಂಗೆ ಹೊರಗೆ ಬಂದು ನಿಂತು ಅಬ್ಸರ್ವ್ ಮಾಡಿರಿ, ಯಾರು ಏನು ಮಾಡಕತ್ತಾರ ನೋಡ್ರಿ. ಬಸ್ ಬರ್ತಿರ್ತೈತಿ, ಬಸ್ ಈಸ್ ಕಮಿಂಗ್, ನೋಟ್ ಮಾಡ್ಕೊಡ್ರಿ. ರೈಟ್? ಯಾರೋ ಒಬ್ರು ಗಾಡಿ ತೊಗೊಂಡ್ತಾರೆ, ಹಿ ಈಸ್ ಗೋಯಿಂಗ್ ಆನ್ ಬೈಕ್. ಎಲ್ಲಿ ಯಾರೋ ಒಬ್ರು ನಿಂತಿರ್ತಾರ, ಹಿ ಈಸ್ ಸ್ಟ್ಯಾಂಡಿಂಗ್, ಶಿ ಈಸ್ ಸ್ಟ್ಯಾಂಡಿಂಗ್. ಯಾರೋ ಹುಡುಗರು ಆಟ ಆಡ್ತಿರ್ತಾರಲ್ಲಿ ಕ್ರಿಕೆಟ್, ಚಿಲ್ಡ್ರನ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಯಾರೋ ಫೈಟ್ ಮಾಡ್ತಿರ್ತಾರೆ, ದೇ ಆರ್ ಫೈಟಿಂಗ್. ಯಾರೋ ಒಬ್ರು ಬೈತಿರ್ತಾರಲ್ಲಿ, ಶಿ ಈಸ್ ಸ್ಕೋಲ್ಡಿಂಗ್. ಸ್ಕೋಲ್ಡ್ ಅಂದ್ರೆ ಬೈಯೋದು, ಫೈಟ್ ಅಂದ್ರೆ ಹೊಡೆದಾಡೋದು, ಜಗಳಾಡೋದು, ಕ್ವಾರಲಿಂಗ್ ಅಂದ್ರೆ ಜಗಳಾಡೋದು. ರೈಟ್? ಆಮೇಲೆ ನಾ ಏನು ಮಾಡಕತ್ತೀನಿ ಅಂತ ನೀವು ಇಮ್ಯಾಜಿನ್ ಮಾಡ್ರಿ. ಯಾರೋ ನಿಮಗೆ ಕೇಳ್ತಾರೆ, ಇವತ್ತು ಏನು ಮಾಡೋದು ಗೊತ್ತಂತಮ್ಮ ನೀವೆಲ್ಲ, ಆನ್ಸರ್ಸ್ ಟು ವಾಟ್ ಆರ್ ಯು ಡೂಯಿಂಗ್ ಅಂತ ಬರಿಬೇಕು. ಒಂದು ಹೆಡ್ಡಿಂಗ್ ಹಾಕ್ಬೇಕು. ಇವತ್ತು ಏನು ಬರಿತೀರಿ? ಆನ್ಸರ್ಸ್, ಮೈ ಆನ್ಸರ್ಸ್ ಟು ವಾಟ್ ಆರ್ ಯು ಡೂಯಿಂಗ್. ನೀನು ಏನು ಮಾಡುತ್ತಿರುವೆ ಅಂತ ಯಾರು ಕೇಳಿದ್ರೆ, ನೀವು ಏನು ಇಮ್ಯಾಜಿನ್ ಮಾಡ್ಬೇಕಂದ್ರೆ, ನಾ ಕಾಲೇಜ್ನಾಗಿದ್ದರೆ ಏನು ಹೇಳ್ತೀನಿ, ಮಾರ್ಕೆಟ್ನಾಗಿದ್ದರೆ ಏನು ಹೇಳ್ತೀನಿ, ಮನ್ಯಾಗಿದ್ದರೆ ಏನು ಹೇಳ್ತೀನಿ, ಇಮ್ಯಾಜಿನ್ ಮಾಡಬೇಕು. ಮಾರ್ಕೆಟ್ನಾಗ ಅದಿರಪ್ಪ, ವಾಟ್ ಆರ್ ಯು ಡೂಯಿಂಗ್ ಅಂತ ಯಾರೋ ಫೋನ್ ಮಾಡಿದ್ರೆ, ಐ ಆಮ್ ಬೈಯಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಐ ಆಮ್ ವಿತ್ಡ್ರಾಯಿಂಗ್ ಮನಿ ಫ್ರಮ್ ದ ATM, ಐ ಆಮ್ ವೇಟಿಂಗ್ ಫಾರ್ ದ ಬಸ್, ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಇನ್ ದ ಹೋಟೆಲ್. ಮನ್ಯಾಗದೀರಿ, ಐ ಆಮ್ ವಾಚಿಂಗ್ TV, ಐ ಆಮ್ ವಾಚಿಂಗ್ IPL highlights, ಐ ಆಮ್ ಕ್ಲೀನಿಂಗ್ ಮೈ ರೂಮ್, ಐ ಆಮ್ ಹ್ಯಾವಿಂಗ್ ಫುಡ್, ಐ ಆಮ್ ಪ್ರಿಪೇರಿಂಗ್ ನೋಟ್ಸ್, ಐ ಆಮ್ ಸ್ಟಡಿಂಗ್ ನೋಟ್ಸ್. ಬೇರೆಯವ್ರ ಬಗ್ಗೆ ಕೇಳ, ಶಿ ಈಸ್, ಹಿ ಈಸ್, ದೇ ಆರ್, ವಿ ಆರ್. ಒಂದು 50ರಿಂದ 100 ಸೆಂಟೆನ್ಸನ್ನು ನೀವು ಈ ರೀತಿ ಬರೆದ್ರಿ ಅಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗೋದಿಲ್ಲ. ಐ ಗೋಯಿಂಗ್ ಟು ಟೆಂಪಲ್ ಅನ್ನಕ ಅವಾಗ ನಿಮಗೆ ಮನಸ್ಸೇ ಬರೋದಿಲ್ಲ, ಐ ಆಮ್ ಗೋಯಿಂಗ್ ಟು ಟೆಂಪಲ್ ಅಂತೀರಿ. ಐ ಈಟಿಂಗ್ ಬ್ರೇಕ್ಫಾಸ್ಟ್ ಅನ್ನಕ್ಕೆ ಮನಸ್ಸೇ ಬರೋದಿಲ್ಲ, ಐ ಆಮ್ ಈಟಿಂಗ್ ಅಂತೀರಿ. ಸೊ ಐ ಬಂದ್ರೆ ಆಮ್ ಯೂಸ್ ಮಾಡಬೇಕು, ಹಿ ಶಿ ಇಟ್ ಬಂದ್ರೆ ಈಸ್ ಯೂಸ್ ಮಾಡಬೇಕು, ವಿ ದೇ ಯು ಅಂತ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಆರ್ ಯೂಸ್ ಮಾಡಬೇಕು. ಯು ಜೊತೆ ಹೆಂಗಪ್ಪ, ಯು ಆರ್ ಇಂಪ್ರೂವಿಂಗ್ ಇನ್ ಇಂಗ್ಲೀಷ್, ಯು ಆರ್ ವರ್ಕಿಂಗ್ ವೆರಿ ಹಾರ್ಡ್, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್, ಯು ಆರ್ showing big performance, you are showing great performance, you are improving in your confidence, you are improving in your writing, you are improving in your English language and grammar. ಯಾಕಾಗೋದಿಲ್ಲ? ಟೈಮನ್ನು ಕೊಡ್ರಿ ನೀವು ಇಂಗ್ಲೀಷಿಗೆ. ನೀವು ಯು ಫಾಲ್ ಇನ್ ಲವ್ ವಿತ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ವಿಲ್ ಲವ್ ಯು ಮೈ ಡಿಯರ್ಸ್. ಸೊ ಐ ಥಿಂಕ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಇವತ್ತೇನು ಮಾಡಿರಿ, ಒಂದು 100 ಸೆಂಟೆನ್ಸ್, ಒಂದು 25 ಸೆಂಟೆನ್ಸ್ ಐ ಆಮ್ ಅಂತ ಬರೀರಿ, ಒಂದು 25 ಸೆಂಟೆನ್ಸ್ ವಿ ಆರ್ ದೇ ಆರ್ ಅಂತ ಬರೀರಿ,
ಒಂದು 25 ಸೆಂಟೆನ್ಸ್ ಯು ಆರ್ ಅಂತ ಬರೀರಿ, ಆ್ಯಂಡ್ ಉಳ್ಕಿದ 25-30 ಸೆಂಟೆನ್ಸ್ ಹಿ ಈಸ್ ಶಿ ಈಸ್ ಅಂತ ಬರೋದು ING ವರ್ಬ್ ಲಿಸ್ಟ್ ತೊಗೋರಿ ಒಂದು ವರ್ಬ್ ಫಾರ್ಮ್ಸ್ನಾಗ. ಗೂಗಲ್ನಾಗ ವರ್ಬ್ ಫಾರ್ಮ್ಸ್ ಅಂತ ಹಾಕಿದ್ರೆ ಸಿಕ್ಕಾಪಟ್ಟೆ ಬರ್ತಾವೆ. ಬೇರೆ ದೊಡ್ಡ ದೊಡ್ಡ ಏನು ಬೇಡ, ಇವೇ ಡೈಲಿ ಯೂಸ್ ಮಾಡುವಂಥವು ತೊಗೋರಿ. ಕ್ಲೀನ್, ಈಟ್, ಪ್ರಿಪೇರ್, ಕಮ್, ಗೋ, ಅಟೆಂಡ್, ಥಿಂಕ್, ಟೀಚ್, ಲರ್ನ್, ಇಂಪ್ರೂವ್ ಇಂಥವು ತೊಗೊಂಡು ಮಾಡಿರಿ. ಇಂಗ್ಲೀಷ್ ಯಾಕೆ ಬರೋದಿಲ್ಲ ನೋಡೋಣ. ಓಕೆ, ಐ ಹೋಪ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ವೆರಿ ಕ್ಲಿಯರ್ ಟು ಯು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಎರಡೂ ಡಿಫ್ರೆನ್ಸ್ ಏನು ಅನ್ನೋದು ಸ್ವಲ್ಪ ವಿಚಾರ ಮಾಡಿರಿ. ಗೊತ್ತಾಗಲಿಲ್ಲ ಅಂದ್ರೆ ನಮಗೆ ಕೇಳ್ರಿ. ಮುಂದಿನ ವಿಡಿಯೋ ಒಳಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಮಸ್ತ್ ಪರ್ಫೆಕ್ಟಾಗಿ ಕಲಿಯೋಣ. ಥ್ಯಾಂಕ್ ಯು ವೆರಿ ಮಚ್.